ಇದೆ ಸರ್. ಕಾರ್ಯಕ್ರಮನಿದೆ ಸರ್, ಹಬ್ಬ ಅಲ್ವಾ ಇವಾಗ. ನನಗೂ ತಂಗಿ ಇದ್ರು, ಈಗಿಲ್ಲ. ನೆನಪಿಗೋಸ್ಕರ ಈ ವರ್ಷ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ 1,000 ಮನೆಗಳಿಗೆ ಸೀರೆ ಹಂಚಿಕೆ ಇದೆ ಸರ್. ಕಾರ್ಯಕ್ರಮನಿದೆ ಸರ್, ಹಬ್ಬ ಅಲ್ವಾ ಇವಾಗ, ಗೌರಿ ಹಬ್ಬ. ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು, ನಮ್ಮ ತಂಗಿದಿರು, ನಮ್ಮ ಅಕ್ಕದಿರು ಅಂತ ಹೇಳಿ ಸೀರೆಗಳು ಕೊಡ್ತಾ ಇರ್ತಾರೆ. ವರ್ಷನೂ ಕೊಡ್ತಾರೆ ಸೀರೆ. ಎಷ್ಟು ವರ್ಷ ಕೊಡ್ತಿದ್ದಾರೆ? ಹಾಗೆ ಒಂದು 8 ವರ್ಷದಿಂದ ಕೊಡ್ತಾ ಇದ್ದಾರೆ. 5 ವರ್ಷ 8 ವರ್ಷದಿಂದ ಕೊಡ್ತಾವ್ರೆ. 8 ವರ್ಷದಿಂದ ಕೊಡ್ತಾವ್ರೆ ಸರ್. 8 ವರ್ಷದಿಂದ ಕೊಡ್ತಾವ್ರೆ. ಇಲ್ಲ ಕೊಡ್ತಾರೆ, 8 ವರ್ಷದಿಂದಲೂ ಕೊಡ್ತಾವ್ರೆ. ನಮ್ಮ ತಂಗಿದಿರು, ನಮ್ಮ ಅಕ್ಕದಿರು ಅಂತ ತಿಳ್ಕೊಂಡು ಕೊಡ್ತಾ ಇದಾರೆ ಸರ್ ಅವರು. ಅಂತ ಫೀಲ್ ಏನಿಲ್ಲ ಸರ್. ನಮ್ಮ ಹೆಣ್ಮಕ್ಳು ಅನ್ಕೊಂಡ್ ಕೊಡ್ತಾರೆ ಅಂತ ನಾವು ಫೀಲ್ ಆಗ್ತೀವಿ ಅಷ್ಟೇ ಸರ್. ಇನ್ನೇನು ಫೀಲ್ ಆಗಲ್ಲ. ಖುಷಿ ಆಗುತ್ತೆ ಸರ್. ಯಾಕೆ ಖುಷಿ ಆಗಲ್ಲ ಸರ್? ಇವಾಗ ಒಬ್ಬರಿಗೆ ಅಣ್ಣ ಇರ್ತಾನೆ, ಒಬ್ಬ ತಮ್ಮ ಇರಲ್ಲ, ಯಾರು ಇಲ್ದಿದ್ದವ್ರು ಇರ್ತಾರೆ. ಅವ್ರಿಗೆಲ್ಲ ಸೀರೆಗಳು ಕೊಟ್ರೆ ಏನ್ ಅನಿಸ್ತೈತೆ ಸರ್? ಇನ್ನ ಅಲ್ಲ, ಏನ್ ಅನಿಸ್ತೈತೆ ಹೇಳಿ? ನಮ್ ತವ್ರ ಮನೆ ಅನ್ನೋದಿಲ್ಲ, ನಮ್ಗೆ ಕೊಡ್ತಾ ಇದಾರೆ ಅಂತ ಅನಿಸ್ತೈತೆ. ಅವ್ ಖುಷಿ ಆಗ್ತೈತೆ ಸರ್. ನಮ್ಮ ಅಣ್ಣ ಕೊಡ್ತಾವ್ ಬಿಡು ಅಂತ ಅನ್ನಿಸ್ತೈತೆ ನಮ್ಮ ಮನಸ್ಸಿಗೆ. ಇನ್ನೇನ್ ಅನ್ಸ್ಬೇಕು ಸರ್? ಸರ್ ನಮ್ಗೆ ಹಂಗೆ ಸರ್ ಅನ್ಸೋದು. ನಮ್ಮ ಅಣ್ಣ ಆಗಿ ನಮ್ಗೆ ಕೊಡ್ತಾನೆ. ನೀವು ಯಾರು ಇಲ್ದಿದ್ದಾರೆ ಆ ಥರನೇ ಅನ್ಕೊಳ್ಳೋದು. ಆದ್ರೂ ನಮ್ಗಿದ್ರು ನಮ್ಮ ಅಣ್ಣ ಆಗಿ ವರ್ಷಕ್ಕೊಂದ್ಸರಿ ಆ ಥರ ಕೊಡ್ತಾ ಇದ್ರೆ ಇನ್ನ ಹಬ್ಬ ಬರಕ್ಕೆಲ್ಲ ಕೊಡ್ತಾನೆ ಸರ್. ಮುಂಚೆಗೇನೆ ಆ ಥರನೇ ಸರ್ ನಮ್ಗಿರೋದು. ಅತ್ತ ಇದ್ದಿಲ್ಲ. ಶೈಲಜಾ ಮೂರ್ತಿ, ಗ್ರಾಮ ಪಂಚಾಯತಿ ಮೆಂಬರು. 8ನೇ ವರ್ಷದಿಂದ ಇದು ಗೌರಿ ಹಬ್ಬಕ್ಕೋಸ್ಕರ ತುಂಬ ಜನಗಳಿಗೆ, ನನಗೂ ತಂಗಿ ಇದ್ರು, ಈಗಿಲ್ಲ. ನೆನಪಿಗೋಸ್ಕರ ಪ್ರತಿ ವರ್ಷ ಹೆಣ್ಮಕ್ಳಿಗೆ ಗೌರಿ ಹಬ್ಬದ ಎಷ್ಟೋ ಜನಕ್ಕೆ ಗೌರಿ ಹಬ್ಬ ಬಂದರೆ ಅಣ್ಣ ತಮ್ಮ ಬರ್ತಾರೆ, ಏನು ಬಾಗ್ನ ಕೊಡ್ತಾರೆ ಅಂತ ನೆನಪಿರುತ್ತೆ. ಸುಮಾರು ಜನಕ್ಕೆ ಯಾರೂ ಬರೋದಿಲ್ಲ. ಆ ನೋವು ಅವ್ರಿಗಿರಬಾರ್ದು ಅನ್ನೋ ದೃಷ್ಟಿಯಿಂದ ಕೊಡ್ತಾ ಇದ್ದಾಗ ತೊಗೊಂಡೋಗಿ ಕೊಡ್ತಾಯಿದ್ವಿ. ಆಕೆ ಎಕ್ಸ್ಪೈರ್ ಆದಮೇಲೆ ಯಾರಿಗೂ ಕೊಡೋಕೆ ಇಲ್ವಲ್ಲ ಅನ್ನಿಸ್ತಾ ಇತ್ತು. ಹಂಗಾಗಿ ನಮ್ಮೂರನ್ನ ಎಲ್ಲರಿಗೂ ಕೊಡೋಣ ಅನ್ನಿಸ್ತು. ಹಂಗಾಗಿ ಕೊಟ್ಟೆ. ಇದಕ್ಕೂ ಸಂಬಂಧನೇ ಇಲ್ಲ. ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ, ಎಲ್ಲಿವರೆಗೂ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಕೊಡ್ತೀನಿ. ಖಂಡಿತ ಖುಷಿ ಆಗುತ್ತೆ. ಅವ್ರು ಕೊಡ್ತಾ ಇದ್ರೆ ಒಳ್ಳೇದಾಗಲಿ, ನಮ್ಗೆ ನಾವು ಕಾಯ್ತಾ ಇದ್ವಿ, ನಮ್ಗೆ ಯಾರೂ ಬರಲಿಲ್ಲ, ಅಣ್ಣ ತಮ್ಮಂದ್ರೆ ನೀನೇ ಅಂತ ಹೇಳಿದಾಗ ನಮ್ಗೆ ತುಂಬ ಸಂತೋಷ ಆಗುತ್ತೆ. ನಾವು ಕೊಡೋವಾಗ ಅವ್ರ ಕಣ್ಣುಗಳನ್ನ ನೋಡಿದ್ರೆ ತುಂಬ ಸಂತೋಷವಾಗಿ ಫೀಲ್ ಆಗ್ತಾ ಇರ್ತಾರೆ. ಅದೇ ನಮ್ಗಿನ್ನೂ ಸಂತೋಷ ಅನಿಸುತ್ತೆ. DV ಹನುಮಂತರಾಯ್ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಮೆಂಬರು. ಮೂರ್ತಣ್ಣವರು ಈ ದೊಡ್ಡಮಲ್ಲೂರು ಗ್ರಾಮದಲ್ಲಿ ಪ್ರತಿ ವರ್ಷ ಗೌರಿ ಹಬ್ಬ ಬಂದರೆ 8 ವರ್ಷದಿಂದ ಸತತವಾಗಿ ಕೊಡ್ತಾ ಇದ್ದಾರೆ. ಅವರು ಇಡೀ ಒಬ್ಬ ತಂಗಿ ಇದ್ದು ಪಾಪ, ತಂಗಿ ಒಂಚೂರು ಇದಾಗೋದಕ್ಕೋಸ್ಕರ, ಆ ನೆನಪಿನ ಇದಕ್ಕೋಸ್ಕರ ಪ್ರತಿ ವರ್ಷ ಇಡೀ ಊರಿಗೆಲ್ಲ ಸುಮಾರು ಅಂತ ಹೇಳಿದ್ರೆ 1,000 ಮನೆಗಳಿಗೆ ಸೀರೆ ಹಂಚಿಕೆ ಮಾಡ್ತಾ ಇದ್ದಾರೆ. ಅರಿಶಿನ ಬಾಗ್ನ ಕೊಡ್ತಾ ಇದ್ದಾರೆ ಪಾಪ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಬಯಸ್ತಿದ್ದಾರೆ. ಹಣ 8 ವರ್ಷದಿಂದ ಕೊಡ್ತಾ ಇದ್ದಾರೆ ಸತತವಾಗಿ ಪಾಪ. 8 ವರ್ಷದಿಂದ ಕೊಡ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಗಿಮಿಕ್ಸ್ ಅನ್ನೋದೇ ಇಲ್ಲ. ಅವರು ರಾಜಕೀಯಕ್ಕೆ ಎಂಟ್ರಿ ಆಗದಲ್ಲೇ ಇರೋ ಮುಂಚೆಯಿಂದನೂ ಕೊಡ್ತಾ ಇದ್ದಾರೆ ಪಾಪ. ಹಂಗಾಗ್ಬಿಟ್ಟು ಅವರು ಇಡೀ ಅಕ್ಕ ತಂಗಿ ಇರೋ ನೆನಪಿಗೋಸ್ಕರ ಕೊಡ್ತಾ ಇದ್ದಾರೆ ಪಾಪ. ಇಡೀ ಊರಿಗೆಲ್ಲನ ಕೊಡ್ತಾರಣ್ಣ. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಅಂತೂ ಇಲ್ಲವೇ ಇಲ್ಲ. ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಇದರಲ್ಲಿ ಕೊಡ್ತಾ ಇದ್ದಾರೆ ಪಾಪ.